ಸ್ವಲ್ಪ ಸಮಯ ದೇವ್ರ ವಾಕ್ಯನ ಕೇಳಿಸ್ಕೊಳ್ಳೋಣ. ಇದನ್ನ ಏನೈತಿ? ಕರ್ತನ ಭೋಜನ ಐತಿ ಮಾತು. ಅದಕ್ಕೆ ಸಿದ್ಧವಾಗಿರುವಂತವರು ನೀವು ಸಿದ್ಧವಾಗಿ ಕೈ ಹಾಕಿ ನೀವು ಪ್ರಾರ್ಥನೆಯಿಂದ ನೀವು ತೆಗೆದುಕೊಳ್ಳಬಹುದು. ಓಕೆ, ಆ ವಾಕ್ಯ ಓದ್ಕೊಳ್ಳೋಣ. ವಾಕ್ಯ ಓದ್ಕೊಂಡು ಸ್ವಲ್ಪ ಸಮಯ ದೇವರ ವಾಕ್ಯ ಕೇಳಿ ಆಮೇಲೆ ಕರ್ತನ ಭೋಜನಕ್ಕೆ ನಾವು ಹೆಚ್ಚು ಸಮಯ ಕೊಡೋಣ. ಓಕೆ, 1 ಸಮುವೇಲ 16ನೇ ಅಧ್ಯಾಯ 18ನೇ ವಚನವನ್ನು ನಾವು ವಾಕ್ಯ ಧ್ಯಾನಕ್ಕಾಗಿ ಓದಿಕೊಳ್ಳೋಣ. 1 ಸಮುವೇಲ 16ನೇ ಅಧ್ಯಾಯ 18ನೇ ವಚನ. ಸೇವಕರಲ್ಲೊಬ್ಬರು ಅವರಿಗೆ, ಬೆತ್ಲೆಹೇಮಿನಾದ ಇಷಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಪಾಲಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದರು. ಸಾಕು, ಭಾಗನ ನಾನು ಮತ್ತೆ ನೆನಪು ಮಾಡ್ತೀನಿ. ಅಲ್ಲಿ ಕೆಲವು ನಡೆದಿರುವ ಘಟನೆಗಳು ಬರೆದಿರ್ತಾನೆ ಪಕ್ಷದವ ದೇವರು ದಾವಿದನಿಗೆ ಸಿಕ್ಕ ಒಳ್ಳೆ ಸಾಕ್ಷಿ ಮಾತಾದ ಅರ್ಥ. 16ನೇ 18ನೇ ವಚನದಲ್ಲಿ ಹೇಳ್ತಾನೆ, ಬೆತ್ಲೆಹೇಮಿನವನಾದ ಇಸಾಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದೇನೆಂದು ತಿಳಿಸಿದನು ಅಂತ ಹೇಳ್ತಾರೆ. ಇಲ್ಲಿ ಏನ್ ನಡೆದಂದ್ರೆ ಘಟನೆ, ಜನರೆಲ್ಲರೂ ಬಂದು ನಮಗೆ ರಾಜ ಬೇಕಂತೇಳಿ ಸಮುವೇಲನ ಬಳಿಗೆ ಬೇಡಿಕೊಳ್ಳುವಾಗ ಸಮುವೇಲ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಮಾತು. ಸಮುವೇಲ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಏನಪ್ಪ, ಜನರೆಲ್ಲರೂ ಬಂದು ನನ್ನ ಹತ್ರ ಒಂದು ಮೊರೆ ಇಟ್ಟರ ಅಂತ ಹೇಳ್ತಾರೆ. ಮತ್ತೆ ಏನ್ ಮೊರೆ ಇಟ್ಟರ ಅಂದ್ರೆ, ಅವ್ರಿಗೆ ಒಬ್ಬ ರಾಜ ಬೇಕಂತೆ ಅಂತ ಹೇಳಿದ್ರ, ಹೌದಾ ಸರಿಯಾಗಿ ನಾಳೆ ನಾನು ನಿನ್ ಬಳಿಗೆ ಕಳಿಸ್ತೀನಿ, ನೀವು ಹೋಗು, ಕಿಶನ್ ಮಗನ ನಾನು ನಿನ್ ಬಳಿ ಕಳಿಸ್ತೀನಿ, ಅವ್ರು ನಾನು ಅಭಿಷೇಕ ಮಾಡು, ಆತ ರಾಜನಾಗಿರ್ತಾನೆ ಅಂತ ಹೇಳ್ತಾರೆ ಮಾತು. ಈತ ಯಜ್ಞ ಮಾಡ್ಲಿಕ್ಕಾಗಿ ಹೋಗ್ತಾ ಇರ್ತಾನೆ. ಅವಾಗ ಕಿಶನ್ ಅವರು ಮನೆಯಲ್ಲಿರುವ ಕತ್ತೆಗಳು ಕಳೆದಿರ್ತಾವ. ಅವಾಗ ಕಿಶನ್ ಕರೆದು ಸೌಲನ, ಹೋಗಿ ಕತ್ತೆಗಳು ಕಳೆದವ, 2-3 ವರ್ಷ ಮನೆಗೆ ಬಂದಿಲ್ಲ, ನೀನು ಹೋಗಿ ಕತ್ತೆಗಳನ್ನ ಹುಡುಕಿ ಅಂತ ಕಳಿಸೋ ಮಾತು. ಕತ್ತೆಗಳನ್ನ ಹುಡುಕ್ಲಿಕ್ಕಾಗಿ ಸೌಲ ಹೋಗ್ತಾನ ಮಾತು. ಸೌಲ ಹೋದಾಗ ಸೌಲ ಜೊತೆ ಒಬ್ಬ ಸೇವಕ ಇರ್ತಾನ. ಸೌಲ ಸೇವಕ ಇಬ್ರು ಹೋಗಿ ಹುಡುಕ್ತಾರ, ಕತ್ತೆಗಳು ಸಿಗುತ್ತಾ ಇಲ್ಲ ಮಾತು. ಮನೆಗೆ ಹೋಗ ನಡಿ, ನಮ್ಮಪ್ಪ ಕತ್ತೆಗಳು ಚಿಂತೆ ಬಿಟ್ಟು ನಮ್ ಚಿಂತೆ ಮಾಡಂಗದನ ಕಿಶನ್, ಅದಕ್ಕೋಸ್ಕರ ಹೋಗ ನಡದ. ಇಲ್ಲಿ ಒಬ್ಬ ಸೇವಕ ಅದನ, ಆ ಸೇವಕನ ಹತ್ರ ಹೋಗೋಣ, ಇನ್ನೊಂದು ನಮ್ ದಾರಿ ಎತ್ತಾಗೈತೆ ಹೋಗಕ್ಕೆ ಕೇಳ್ತಾನ. ಇಲ್ಲಿ ಒಬ್ಬ ಪ್ರವಾದಿ ಅದನ, ಪ್ರವಾದಿ ಹತ್ರ ಹೋಗೋಣ, ಆ ಪ್ರವಾದಿ ಏನ್ ಹೇಳ್ತಾನೆ ಅದನ್ನ ಕೇಳೋಣ ಅಂತ ಹೇಳ್ತಾನೆ ಮಾತು. ಮತ್ತೆ ಪ್ರವಾದಿ ಹತ್ರ ಹೋಗ್ಲಿಕ್ಕೆ ನಮ್ಮ ಕೈಯಲ್ಲಿ ಏನಿಲ್ಲಲ್ಲ, ಎಲ್ಲ ಕಾಲ್ ಮಾಡಿಕೊಂಡ್ಬಿಟ್ಟಿವಿ, ತಂದಿರೋದು ಎಲ್ಲ ಖರ್ಚು ಚಾರ್ಜಿಗೆ ಊಟಕ್ಕೆ ಖರ್ಚಾಗೈತಿ. ಮತ್ತೆ ಏನಂದ್ರೆ ನನ್ನ ಹತ್ರ ಒಂದು ಪಾವಲಿ ಐತಿ, ಆ ಪಾವಲಿ ಕೊಟ್ಟು ಆ ಹತ್ರ ನಾವು ಕೇಳೋಣ ಏನಂಬ ಹೇಳ್ತಾನ. ಹೋಗ್ತಾನ. ಅವಾಗ ಈ ಊರಲ್ಲಿ ಸೇವಕ ಎಲ್ಲಿದನಪ್ಪ ಅಂತಂದ್ರೆ, ಆತನ ಇವಾಗಲೇ ಯಜ್ಞಗಳು ಮಾಡ್ಲಿಕ್ಕೆ ಆಗಿ ಹೋಗ್ತದನ. ಯಾರನ್ನ ಪ್ರತ್ಯೇಕವಾಗಿ ಕರಿತಾರೋ ಅವ್ರಿಗೆ ಪ್ರತ್ಯೇಕವಾಗಿ ಊಟ ಇರ್ತದೆ. ಹೋದ್ರೆ ಅದೇ ದಾರಿಗೆ ಊರು ಬರ್ತಾರ, ಇದೇ ದಾರಿಗೆ ಸಮುವೇಲ ಇರುವಂತ ಮಾತು. ಈ ಊರಲ್ಲಿ ಸೇವಕ ಅದನ, ಪ್ರವಾದಿ ಅದನ, ನಾನೇ ಪ್ರವಾದಿ, ಹೋಗ್ಬಿಟ್ರು ಬರ್ರಿ ನನ್ನ ಜೊತೆ ಕರ್ಕೊಂಡು ಹೋಗಿ ಅವ್ರನ್ನ ಪ್ರತ್ಯೇಕವಾಗಿ ಊಟ ಕೊಡ್ತಾರ. ಅದಕ್ಕೆಲ್ಲ ಆಚಾರ ಮಾತು. ನಾವು ಬಂದಿರೋದು ಎದಕ್ಕ, ಕತ್ತೆಗಳು ಇಲ್ಗೋಯೋ ಅಂತ ಕೇಳಕ್ಕೋತೀವಿ. ಈತನಪ್ಪ ನಮ್ಮನ್ನ ಬಂದಿರೋನ ಪ್ರತ್ಯೇಕವಾಗಿ ಕುಂದಿರಿಸಿ ಊಟ ಪ್ರತ್ಯೇಕವಾಗಿ ಕೊಡ್ತಾನ, ಸ್ಪೆಷಲ್ ಆಗಿ ಕೊಡ್ತಾನ ಅಂತ ಆಚಾರ ಮಾತು. ಅವಾಗ ಊಟ ಮಾಡ್ತಾರ. ಊಟ ಮಾಡಿದ ಕೂಡಲೇ ಅವಾಗ ಮನೆಗೆ ಕರ್ಕೊಂಡು ಹೋಗ್ತಾನೆ. ಸಮಯದ ಹತ್ರ ವಿಷಯಗಳು ಮಾತಾಡ್ಬೇಕು, ಹೋಗ ನಡೆ ಅಂತ ಹೇಳ್ತಾನೆ ಮಾತು. ಕರ್ಕೊಂಡು ಹೋಗಿ ಆ ದಿನ ರಾತ್ರಿ ಅಲ್ಲಿ ಮಲಗ್ತಾರ. ಬೆಳಗಿನ ಜಾವದಲ್ಲೇ ಎಬ್ಬಿಸ್ತಾನ ಸೌಲನ ಎಬ್ಬಿಸಿ, ನಿನ್ನ ದೇವರು ಅಭಿಷೇಕ ಮಾಡಿ ಇಸ್ರಾಯೇಲಿಗೆ ರಾಜನಾಗಿ ಮಾಡ್ಬೇಕಂತ ಕಾರಣಪ್ಪ ಅಂದಾಗ, ನನ್ನ ಕುಲ ಎಷ್ಟಿದ್ದು, ನಾನು ಎಷ್ಟರವನು ಯೋಗ್ಯತೆ ಇದ್ದವನು, ನನ್ನ ಕುಲ ಬೆನ್ಯಾಮಿನ್ ಕುಲ ಬಹಳ ಸಣ್ಣ ಕುಲ, ಅಂತದ್ರಲ್ಲಿ ನನ್ನ ಹೆಂಗ ದೇವ್ರು ಆಶೆ ಪಡ್ತಾನೆ. ಇಲ್ಲ, ದೇವ್ರು ನನ್ನ ಮೊದಲೇ ಹೇಳೋಣ, ಅದಕ್ಕೋಸ್ಕರ ನಿನಗೆಲ್ಲ ಪ್ರತ್ಯೇಕವಾಗಿ ಕೊಟ್ಬಿಟ್ಟಿದ್ದೀನಿ, ನಿನಗೆ ಅರ್ಥ ಆಯ್ತಲ್ಲ ಅಂತ ಸರಿಯಾಗಿ ಕೊಡ ಅಂತ ಹೇಳಿ ಈತನ ಹೋಗಿ ಕತ್ತೆಗಳು ಸಿಕ್ಬಿಟ್ಟವ. ಮನೆಗೆ ಹೋಗಿರೋ ಕತ್ತೆಗಳು ಎಲ್ಲಿಗೆ ಹೋಗಿಲ್ಲ, ನೀವು ಮನೆಗೆ ಹೋಗ್ರಿ ಅಂತ ಹೇಳ್ತಾರ ಮಾತು. ಇರುವಂತ ಕತ್ತೆಗಳು ಮನೆಗೆ ಹೋಗಿರ್ತಾವ. ಈ ವಿಷಯ ಸೌಲ ಮನೆಗೆ ಹೋಗಿ ಏನು ಹೇಳಕ್ಕ ಮತ್ತಲ್ಲ ಚಿಕ್ಕಪ್ಪ ಕೇಳ್ತಾನ, ಎಲ್ಲಿಗೆ ಹೋಗಿದ್ರಿ, ಏನಾಯ್ತು, ಏನು ಕ್ಷೇತ್ರ, ಕತ್ತೆಗಳು ಸಿಕ್ಕವ, ನೀವು ಬಂದಿಲ್ಲ ಅಂತಂದ್ರೆ ಎಲ್ಲ ಹೇಳ್ತಾನ. ಆದ್ರೆ ಅಭಿಷೇಕ ಮಾಡಿದ್ದು ಹೇಳಕ್ಕ ಮಾತು, ಯಾಕಂದ್ರೆ ಇನ್ನೂ ಚೀಟಿ ಹಾಕಿ ಹಾಕ್ಸ್ಕೊಂಡಿರೋ ಮಾತು. ಅವಾಗ ಜನರು ಬರ್ತಾರ. ಮತ್ತೆ ತಿರುಗಿ ದಿವಸ ಬಂದು, ಏನಪ್ಪ ನಾವು ಹೇಳಿದ್ದು ಏನ್ ಮಾಡಿದ್ರೆ, ಏನಿಲ್ಲ ಚೀಟಿ ಹಾಕೊಂಡ್ರೆ ಯಾರ ಹೆಸರು ಬರ್ತದ ಅವ್ರನ್ನ ರಾಜನಾಗಿ ಮಾಡೋಣ ಅಂತ ಮಾತು. ಆಲ್ರೆಡಿ ಮ್ಯಾಟ್ ಯಾವಾಗ ನಡೆದ ಅಲ್ಲೆಲ್ಲೂಯಾ. ಇದೆಲ್ಲ ಮ್ಯಾಟ್ರಿ ಯಾವಾಗ ನಡೆಯುತ್ತೆ? ಚೀಟಿ ಹಾಕುವುದಕ್ಕಿಂತ ಮೊದಲೇ ಆಗ ಮಾತಾಡಿ ಕಲ್ತೆಲ್ಲ ಅವ್ರ ಮ್ಯಾಟ್ರಿ ನಡೆದಂತೆ. ಜನರಿಗೆಲ್ಲರಿಗೆ ಬಯಲು ಪಡಿಸ್ಲಿಕ್ಕಾಗೆ ಸಮುವೇಲ ಏನ್ ಮಾಡೋಣ, ಎಲ್ಲ ಇಸ್ರಾಯೇಲರನ್ನು ಸೇರಿಸಿ
ಚೀಟಿ ಹಾಕಿನ, ಚೀಟಿ ಹಾಕಿ ತೆಗೆದ್ರೆ ಯಾರ ಹೆಸರು ಗೊತ್ತಾ? ಸೌಲನ ಹೆಸರು ಬಂದಂತೆ. ಹಲ್ಲೆಲೂಯ. ಸೌಲ ಹೆಸರು ಬಂದಂತ. ಅಸಲಿ ಸೌಲ ಇಲ್ಲಿ ಬರಕಾದ್ರ ಬಂದನಪ್ಪ ಬಿರಿಯಾನಿ ಪಾತ್ರೆಗಳ ಪಕ್ಕದಲ್ಲಿ ಬಚ್ಚಟ್ಕಣ ಬೈಬಲ್ ನ ಬಂದ್ರೆ ನಾನು ಏನ್ ಕಥೆ ಗೊತ್ತಿಲ್ಲ. ಹೌದಾ? ಎಲ್ಲ ಹುಡುಕಂದ್ರ ಆ ಬಿರಿಯಾನಿ ಪಾತ್ರೆಗಳ ಪಕ್ಕದಲ್ಲಿ ಹಿಂಗ ಅಡಿಕೆಲ್ಲ ಹೇ ನಿನ್ನ ಹೆಸರು ಬಂದಂತೆ. ಹೌದಾ? ಆಲ್ರೆಡಿ ಗೊತ್ತಾಗಿ ಒಳಗಡೆ ಗೊತ್ತಾಯ್ತೆ. ಸುಮ್ಮನೆ ಜನರಿಗೋಸ್ಕರ ಚೀಟ್ ಹಾಕಿನ. ಆದ್ರೆ ದೇವ್ರು ಏನ್ ಮಾಡ್ಯಾನ? ಚೀಟ್ ಯಾರ ಹೆಸರು ಬರಂಗ್ ಮಾಡ್ಯಾನ? ಸೌಲನಿಗೆ ಬರಂಗ್ ಮಾಡ್ಯಾನ. ಇದೆಲ್ಲ ಮ್ಯಾಟ್ರ್ ಎಲ್ಲೇ ಜನ ಅಂತ ಕೇಳ್ಬೇಡ್ರಿ. 9ನೇ ಅಧ್ಯಾಯ ಮನೆಗೂ ಗುಂಡ್ಕೊಳ್ರಿ. ಮೊದಲನೇ ಸಮಯದಾಗ ಎಲ್ಲ ನಡೀತೈತೆ ಮಾತು. 1ನೇ ಸಮಯ ಎಲ್ಲ 9, 10, 11 ಅದೆಲ್ಲ ಮ್ಯಾಟ್ರ್ ನಡೆದ್ರೆ ಬರ್ತಾರೆ. ಆಮೇಲೆ ರಾಜ ಆಗಿ ಸ್ವಲ್ಪ 1-2-3 ವರ್ಷ ಬೇಸ ಆಡಳಿತ ಮಾಡ್ತಾನ. ಆಡಳಿತ ಮಾಡುವಾಗ ಒಂದು ಏನು ಮಾಡಿಬಿಡ್ತದೆ? ಒಂದು ಶೋಧನೆ ಅಂದ್ರೆ ಒಂದು ಶತ್ರು ಬಂದು ಎದುರಿರ್ತಾನ ಮಾತ್ರ. ಆ ಶತ್ರು ಯಾರಂದ್ರೆ ಗೊಲಿಯಾತ ಬಂದು ನಿಂತ್ಕೊಂಡು, ಇಸ್ರಾಯೇಲರಲ್ಲಿ ಯಾರಾದ್ರೂ ಒಬ್ರು ಕಣ್ಮಗಿದ್ರೆ ಬಂದು ನನ್ನ ಹತ್ರ ಯುದ್ಧ ಮಾಡ್ರಲೆ, ನಾವೆಲ್ಲ ನಿಮ್ಗೆ ಏನಾದ್ರು ಬಾರಿಸಲಾತು, ಇಲ್ಲ ನೀವ್ ಯಾರೋ ಒಬ್ರು ಯುದ್ಧ ಮಾಡಿ ನಾವು ನಿಮ್ಮನ್ನು ಸೋಸ, ನೀವೆಲ್ಲ ನಮಗೆ ಬಾರಿಸಲ ಅಂತ ಸವಾಲು ಬರೋದು ಮಾತು. ಆತ ಯಾರಂದ್ರ ಕೆಳಗಡೆ ಮಾತು ಗೊಲಿಯಾತ. ಅವಾಗ ಎಲ್ಲರೂ ಸೌಲ ಜನರೆಲ್ಲರೂ ಭಯಪಟ್ಟು ಮೂಲೆ ಕುತ್ಕೋತಾರ ಮಾತು. ಮೂಲೆ ಕುತ್ಕೊಂಡ್ರೆ ದಾವೀದ ಬುದ್ಧಿ ತಗೊಂಡು ಹೋದ್ರ ಮಾತು. ನಮ್ಮ ಅಣ್ಣರು ಇದ್ದಕ್ಕೆ ಹೋಗ್ಯಾರ, ಅವ್ರೇನು ಉಂಡಾರ ಉಪವಾಸದಾರ ಅಂತೇಳಿ ಇದ್ದಕ್ಕೆ ಹೋದಾಗ ಅವಾಗ ಗೊಲಿಯಾತ ಬಂದು ಹೇಳ್ತಾನ, ಏ ಇಸ್ರಾಯೇಲರೇ, ನೀವು ನಮ್ಮ ಹತ್ರ ಬಂದು ಯುದ್ಧ ಮಾಡಿ ಗೆಲ್ರಿ, ನಾವೆಲ್ಲರೂ ನಿಮಗೆ ಬಾನಿಸರಾಗ್ತಂತ ಫಿಲಿಸ್ಟಿಯರು ಸವಾಲ್ ಮಾಡ್ತಾರ ಮಾತು. ಈ ಮಾತನ್ನು ಕೇಳಿ ಎಲ್ಲರೂ ಗದ ನಡುತ್ತಾರ ಮಾತು. ಅವಾಗ ಸೌಲ ಕೂಡ ರಾಜನಾಗಿಲ್ಲ. ಸೌಲ ಗುಡಗಿಗೆ ಸಿಂಹಾಸನ ಮೇಲೆ ಕೂತ್ಕೊಳ್ಳೋಣ, ಆದ್ರೆ ಆತನಿಗೆ ಕೂಡ ಧೈರ್ಯ ಇಲ್ಲ. ಆತೋಡ ಸುಮ್ಮನೆ ಏನ್ ಮಾಡ್ಲಾಗ್ತಾರ, ಏನ್ ಮಾಡಬೇಕು ಗೊತ್ತಲ್ಲ. ಇವನು ಗೊಲಿಯಾತ 40 ದಿವಸ ಇದೆ ಸವಾಲು. 1 ದಿವಸ 2 ದಿವಸ ಅಸಲು ನಡೆದ್ರೆ ಎಷ್ಟು ದಿವಸ ಇದು? 40 ದಿವಸ ನಡೆದಕ್ಕೆ ಈ ಘಟನೆ. ನಾವಾದ್ರೆ ಏನಾರ ಸಮಸ್ಯೆ 1 ದಿವಸ ಬಂದ್ಬಿಟ್ರೆ ಅವತ್ತು ಊಟ ಬಿಟ್ಬಿಡ್ತೀವಿ, ಅವತ್ತು ನಿದ್ದೆ ಬಿಟ್ಬಿಡ್ತೀವಿ, ಏನೋ ಹಾಗೆ ತಂದ್ಕೊಂಡ್ಬಿಡ್ತೀವಿ. ಈ 40 ದಿವಸ ಸಮಸ್ಯೆ ಆದ್ರೆ ಇವ್ರು ಬೇಸ್ ಊಟ ಮಾಡ್ತಾರ, ಬೇಸ್ ನಿದ್ದೆ ಮಾಡ್ತಾರ, ಬೇಸ್ ಅದರ ಮಾತು. ಯಾಕಂದ್ರೆ ಯಾರ ದೇವ್ರು ಮಾಡ್ಕೊಂತ ನೋಡಿ ಅನ್ಕೊಂಡ್ರಲ್ಲ ಒಂದ್ ವೇಳೆ. ಆದ್ರೆ ದಾವೀದ ಈ ಮಾತು ಕಳ್ಸ್ಕೊಂಡಂತೆ, ಸುನ್ನತಿ ಇಲ್ಲದ ಫಿಲಿಸ್ಟಿಯನ್ ಬಂದು ಸವಾಲ್ ಮಾಡಿ ಇಸ್ರಾಯೇಲ್ ಜನರಲ್ಲಿ ಮನುಷ್ಯರಲ್ಲಿ ಇರೋದು ದೇವರನ್ನ ಮರ್ಕೊಂಡು ಸುಮ್ಮನೆ ಕೂತ್ಕೊಂಡ್ರಲ್ಲ, ಅವನನ್ನು ನಾನು ತಲೆ ಕಡಿತ ಅಂತ ಹೇಳ್ತಾನಂತೆ ದಾವೀದ ಬಂದು. ಹಲ್ಲೆಲೂಯಾ. ಹೆಂಗೋಕಿ ನಿನಗೆ ಇದ್ದದ ನಿಮ್ ಕೊಡತಿಲ್ಲ, ಬಿಲ್ ಹಿಡ್ಕೊಂಡ್ ಗೊತ್ತಿಲ್ಲ, ಬಾಣ ಹಿಡ್ಕೊಂಡ್ ಗೊತ್ತಿಲ್ಲ. ನೀವು ಬಿಲ್ಲು ಬಾಣ ನೋಡ್ತಾ ಇದ್ರಿ, ಅವ್ನ ಹೈಟ್ ನೋಡ್ತಾರೆ. ನಾನು ನಮ್ಮ ದೇವರ ಸವಾಲು ನಾನು ಯುದ್ಧ ಮಾಡ್ತಾರ. ಸೌಲ ಕರ್ಕೊಂಡು ಎಲ್ಲ ಸೌಲನ ಏನಪ್ಪ ನೀನು ಯುದ್ಧ ಮಾಡ್ತೀರ, ಸಣ್ಣ ಹುಡುಗಿದ್ದ ಏನಾಗಲ್ಲ, ನಾನು ಯುದ್ಧ ಮಾಡ್ತಾರ. ಸರಿ ಹೋಗಿ ಯುದ್ಧ ಮಾಡೋಣ. ಈತ ಹೋಗಿ 5 ನುಣುಪಾದ ಕಲ್ಲುಗಳು ತಗೊಂಡು ಅಳದಾಗ ಹೋಗಿ ಕವಡೆಯಲ್ಲಿಟ್ಟು ಪೀಸ್ ಒಂದು ಕಲ್ಲು ಬಿಟ್ಟನ, ಸೀದಾ ಹಣಿಗೋಗಿ ಬಡದತ್ತೆ. ಮಕ್ಕ ಬಾರದನ್ನ ಕತ್ತಿ ತಗೊಂಡು ಕೂತಿಗೆ ಕಳನ ರುಂಡೆ ಹಿಡ್ಕೊಂಡು ಇಸ್ರಾಯೇಲ್ ನಡ್ಕೊಂಡ ಬರೋಣ ಮಾತು. ಅಲ್ಲೆಲ್ಲರೂ ಸಾರಿ ಎಲ್ಲರೂ ಜಯ 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 ಜಯ. ದಾವೀದನು 10,000 ಗಟ್ಲೆ, ಸೌಲ 1000 ಗಟ್ಲೆ ಅಂತೇಳಿ ಕೊಂಡಾಡ್ತಾ ಇದ್ರೆ ಅವಾಗಂತೂ ಸಿಟ್ಟು ಸೌಲನಿಗೆ. ಹಲ್ಲೆಲೂಯಾ. ಅವ ಸಿಟ್ಟು ಬಂದಿದ್ದು ಇವಾಗ ಸಾಕ್ಷಿ ಹೇಳುವ ವಾಕ್ಯ ಅದೇ ಮಾತು. ಏನ್ ಮಾತು? ಸಿಟ್ಟು ಬಂದ ಕೂಡಲೇ ದುರಾತ್ಮ ಬಂದು ಸೇರ್ಕೊಂಡ್ಬಿಡ್ತು. ಯಾರ ಹತ್ರ ಹೇಳಿರುವಾಗ? ಎಲ್ಲರೂ ಇಲ್ಲೇ ಇದ್ದೀರ. ಸೌಲಿನ ಹತ್ರ ದುರಾತ್ಮ ಬಂತು. ಏನ್ ಮಾತಾಡ್ತಾನ ಗೊತ್ತಾಗವಲ್ದು, ಹೆಂಗ್ ನಡ್ಕೊಳ್ತಾನ ಗೊತ್ತಾಗವಲ್ದು, ಎಲ್ಲಿಗೆ ಹೋಗ್ತಾನ ಗೊತ್ತಾಗವಲ್ದು, ಏನ್ ಮಾಡ್ತಾರ ಗೊತ್ತಾಗಲ್ಲ. ಹುಚ್ಚಿಡ್ದನ ಮಾಡ್ತಾನ ಮಾತು. ದುರಾತ್ಮ ಬಂದಿರೋರಿಗೆ ಬರೇ ಕೂದಲ ಹರಿಕೊಂಡು ದೊಡ್ಡ ನಾಲಿಗೆ ಬಿಟ್ಟು ನನಗೆ ಬಿರಿಯಾನಿ ಬೇಕು, ನನಗೆ ಕೋಳಿ ಬೇಕು, ಕರೆ ಕೋಳಿ ಬೇಕು ಅಂತ ಬಟ್ಟಲು ಬೇಕು ಮಕ್ಕಳ ರಾಜರಾಗಿದ್ರು ಬಂದು ದುರಾತ್ಮ. ಹಲ್ಲೆಲೂಯಾ. ಅವರು ಮಾಡುವ ಕಾರ್ಯಗಳು ಗೊತ್ತಾಗುತ್ತೆ. ನಾವ್ ಅನ್ಕೊಳ್ತೀವಿ ದೆವ್ವ ಬಂದದ್ದೇ ಅಂದ ಕೂಡ ಏನೋ ಮಾಡ್ಬಿಡ್ತು ಅಂದ್ರೆ ನಮ್ಮ ಆಲೋಚನೆ ಬೇರೆ ಮಾತು. ದೆವ್ವ ಅನ್ನುವಂಥದ್ದು ಬರೇ ಈ ರೀತಿಯಾಗಿ ಬಂದು ಹಿಡ್ಕೊಳ್ಳೋದಲ್ಲ. ದೆವ್ವ ಅನ್ನುವಂಥದ್ದು, ದುರಾತ್ಮ ಅನ್ನುವಂಥದ್ದು ರಾಜರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಯಾರಿಗಾಗ್ಲಿ ಬಂದು ಸೇರ್ಕೊಳ್ತ. ಆದ್ರೆ ಬಂದು ಸೇರ್ಕೊಳ್ಳುವಾಗ ಅವರ ಮಾತಿನ ತೀರು ಬದಲಾಗತ್ತ, ಅವ್ರು ನಡ್ಕೊಳ್ಳುವ ನಡತೆ ಬದಲಾಗತ್ತ ಮಾತು. ಆತನ ಎಂತ ಆದ್ರೆ ರಾಜನೇ ಸೌಲ, ಆದ್ರೆ ಆತನ ಮಾತನಾಡುವ ಮಾತು ಚೇಂಜ್ ಆಯ್ತು, ಆತನ ನೋಡುವ ನೋಟ ಚೇಂಜ್ ಆಯ್ತು. ಅವಾಗ ಎಲ್ಲರಿಗೆ ಅರ್ಥ ಆಯ್ತು ಖಚಿತವಾಗ ದುರಾತ್ಮ ಸೌಲನಿಗೆ ಇವಾಗ ಏನ್ ಮಾಡ್ಬೇಕಪ್ಪ, ಯಾರು ಕರ್ಕೊಂಡು ಬಂದು ಬಿಡಿಸಲ್ಲ ದೆವ್ವ ಅಂತ. ಈ ದೆವ್ವ ಬಿಟ್ಟು ಹೋಗ್ಬೇಕಂದ್ರೆ ಸುಮ್ಮನೆ ಬಿಟ್ಟಾಕಲ್ಲ, ಅಭಿಷೇಕ ಇರೋದು ಬಾರಿಸಬೇಕು ವಾಯ್ದಗಳು. ಹಂಗಾದ್ರೆ ಬಿಟ್ಟ ಯಾರದರ ಅಭಿಷೇಕದಲ್ಲಿ ಬಾರಿಸಾರ ಅಂತ ಅಂದಾಗ ಅವಾಗ ಹೇಳ್ತಾರ ಮಾತು. ಓದುವ ವಚನ 16, 18 ಓದಿದ್ರು ಒಂದ್ಸಾರಿ.
ಸೇವಕರಲ್ಲಿ ಒಬ್ಬನು ಅಲ್ಲಿ ಓದ್ಬೇಡ್ರಿ, ಇವಾಗ ಸ್ವಲ್ಪ ಮುಂದಕ್ಕೆ ಹೋಗೋಣ. 16ನೇ ಅಧ್ಯಾಯ 14ನೇ ವಚನ ಓದಿರುವಾಗ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳಿಸಿದ ದುರಾತ್ಮ ಬಂದು ಅವನನ್ನು ಪೀಡಿಸುತ್ತಾ ಇದರಿಂದ ಅವನ ಸೇವಕರು ಅವನಾಗೆ, ಇಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ ಸ್ವಾಮಿ, ಅಪ್ಪಣೆಯಾಗಲಿ ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಯಾರಾದ್ರೂ ಚೆನ್ನಾಗಿ ಕಿನ್ನರಿ ಬಾರಿಸುವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಯೆಹೋವನಿಂದ ಕಳಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಏನಾಗತ್ತ? ಉಪಶಮನವಾಗುವುದು ಎಂದು ಹೇಳಿದರು. ಸೌಲನು ಅವರಿಗೆ ಚೆನ್ನಾಗಿ ಬಾರಿಸ ಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಏನ್ ಮಾಡಿರುವಾಗ ಹುಡುಕಿ ಕರೆದುಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು ಒಬ್ಬ ಸೇವಕನಂತೆ ಎದು ಹುಡುಕಕ್ಕೋದ್ರಿ, ಹುಡುಕಕ್ಕೋಗ್ಬೇಡ್ರಿ. ನಾನು ಒಬ್ಬನ ನೋಡಿ ಯಾರ ಬಗ್ಗೆ ಸಾಕ್ಷಿ ಕೊಡ್ತದ? ನಾ ಹೇಳಿರುವಾಗ ಸೇವಕ ದಾವೀದನ ಬಗ್ಗೆ ಸಾಕ್ಷಿ ಕೊಡ. ರಾಜ ಏನಂತ ನನಗಾಗಿ ಒಬ್ಬ ಮನುಷ್ಯನನ್ನು ಬಾರಿಸುವಂತ ಒಳ್ಳೆ ಮನುಷ್ಯನನ್ನು, ಅಭಿಷೇಕ ಇರುವ ಮನುಷ್ಯನನ್ನು ಕರ್ಕೊಂಡ್ ಬರ್ರಿ ಅಂದ್ಕೊಳ್ಳಿ. ಸರಿ ಹೋಗನ್ ಬರ್ರಿ ಬರೋದ್ರಲ್ಲ. ಆದ್ರೆ ಒಬ್ಬ ಸೇವಕ ಬಂದ ಹುಡುಕಕ್ ಹೋಗ್ಬೇಡ್ರಿ. ನಾನು ಬೆತ್ತನಿಗೆ ಒಂದ್ಸಾರಿ ಹೋದಾಗ ಅಲ್ಲಿ ಒಬ್ಬ ಹುಡುಗನನ್ನ ನಾನು ನೋಡಿನಿ ಅಂತ ಹೇಳ್ತಾನ. ಹಲ್ಲೆಲೂಯಾ. ಒಬ್ಬ ಹುಡುಗನನ್ನ ನಾನು ನೋಡಿನಿ ಅಂತ ಹೇಳಿದಾಗ, ಯಾರು ಆ ಹುಡುಗ ಅಂತಂದಾಗ ಅವಾಗ ಆತನ ಬಗ್ಗೆ ಸಾಕ್ಷಾತ್ ಮಾತು ನೋಡ್ರಿ. ಇವಾಗ 18ನೇ ವಚನ ಓದಿರುವಾಗ, ಸೇವಕರಲ್ಲಿ ಒಬ್ಬನು ಅವನಿಗೆ ಬೆತ್ಲೆಹೇಮಿನವನಾದ ಇಷಾಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲವನು. ಆತನ ಬಗ್ಗೆ ಸಾಕ್ಷಿ ಹೇಳ್ತಾನ ಒಬ್ಬ ಸೇವಕ. ಯಾರ ಮುಂದೆ? ಸೌಲನ ಮುಂದೆ ಹೇಳ್ತಾನ ಮಾತು. ಅವನು ಚೆನ್ನಾಗಿ ಬಾರಿಸಬಲ್ಲನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದೇನೆ ಎಂದು ತಿಳಿಸಿದಂತೆ ಎಲ್ಲ ಎಷ್ಟು ಸಾಕ್ಷ್ಯದವ ದಾವೀದನಿಗೆ. ಒಂದನೇದು ಚೆನ್ನಾಗಿ, ಎರಡನೇದೇನು ಪರಾಕ್ರಮಶಾಲಿ, ಮೂರನೇದೇನು, ನಾಲ್ಕನೇದೇನು, ಐದನೇದೇನು, ಆರನೇದೇನು ದಯ ಹೊಂದಿದವನು. ಆಮೇನ್. ಒಬ್ಬ ಮನುಷ್ಯನ ಬಗ್ಗೆ, ಒಬ್ಬ ರಾಜನ ಹತ್ರ ಇಷ್ಟು ಬಗ್ಗೆ ಮಾತಾಡ್ತಾರಂದ್ರೆ ದಾವೀದನ ದೇವರು ಹೆಂಗ ಅಭಿಷೇಕ ಮಾಡಿ ಆಶೀರ್ವಾದ ಮಾಡಿ ಎಲ್ಲೋ ಒಂದು ಮೂಲೆಯಲ್ಲಿಟ್ಟನ. ಆ ಮೂಲೆಯಲ್ಲಿಟ್ಟಿರುವ ಹುಡುಗನ ವಿಷಯ ಎಲ್ಲಿ ಮಾತಾಡ್ತಾರೆ? ಒಂದು ದಿವಸ ರಾಜನ ಅರಮನೆಯಲ್ಲಿ ಮಾತಾಡ್ತದಂದ್ರೆ ನಿನ್ ಸಾಕ್ಷಿನ ನೀನ್ ಚೆನ್ನಾಗಿ ಕಾಪಾಡ್ತೇವಷ್ಟೇ. ಹಲ್ಲೆಲೂಯಾ. ಇರೋದು ಎಲ್ಲೋ ಹಳ್ಳಿ ಊರಲ್ಲಿ ಕುರಿಗಳು ಕಾಯ್ತದ ಮಾತು, ಎಲ್ಲೋ ಜೀವನ ಮಾಡ್ತದನ. ಎದಕ್ಕಂದ್ರೆ ಯುದ್ಧ ಮಾಡಿ ಹೋಗ್ಬಿಟ್ಟ ಅಂತ ಮತ್ತೆ ತನ್ನ ಊರಿಗೆ ತಾನು ಯುದ್ಧ ಮಾಡಕ್ಕಿನ ಮೊದಲೇ ದುರಾತ್ಮ ಬಂದಿದ್ದು ಸೌಲನಿಗೆ. ಯಾವಾಗಂದ್ರೆ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳು ಮಾಡಿದಾಗ ಅದಕ್ಕೋಸ್ಕರವೇ ದಾವೀದನನ್ನು ಸಮುವೇಲ ಮತ್ತೆ ಬಂದು ಅಭಿಷೇಕ ಮಾಡಬೇಕಾಗ್ತದೆ. ಆದ್ರೆ ದಾವೀದನ ಬಗ್ಗೆ ಸೌಲನ ಹತ್ರ ಒಂದು ದಿವಸ ಸಾಕ್ಷಿ ಕೊಡ್ತಾರೆ. ಏನ್ ಗೊತ್ತಾ? ಆತನು ಚೆನ್ನಾಗಿ ಬಾರಿಸಬಲ್ಲ, ಆತನು ಪರಾಕ್ರಮಶಾಲಿಯು, ಆತನು ವಾಕ್ಚಾತುರನು, ರಣ ಶೂರನು, ಆತನು ಬಹು ಸುಂದರನು, ಆತನು ದೇವರ ದಯ. ನಿನ್ ಬಗ್ಗೆ ಯಾರನ್ನ ಮಾತಾಡುವಾಗ ಸಭೆ ಎಲ್ಲ ಗಮನ ಕಳಿಸ್ಬೋದು. ನಿನ್ ಬಗ್ಗೆ ಯಾರಂತ್ರ ಅದ್ರ ಮಾತಾಡುವಾಗ ಏನ್ ಮಾತಾಡ್ತಾರೆ? ನಿನ್ ಬಗ್ಗೆ ಸಾಕ್ಷಿ. ಅಪೊಸ್ತಲ ಕಾರ್ಯಗಳು 13:22 ಹೇಳ್ತದೆ. ಅಪೊಸ್ತಲ ಕಾರ್ಯಗಳು 13:22 ಓದೋದು ಸಾರಿ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವನ ಮೇಲೆ ಅರಸನನ್ನಾಗಿ ಮಾಡಿ ಇಷಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನಾದನು. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಏನ್ ಹೇಳ್ತಾನೆ? ಮತ್ತೆ ದಾವೀದನ ಕುರಿತಾಗಿ ಸಾಕ್ಷಿ ಹೇಳ್ತಾನ.
ಮೊದಲು ಸಾಕ್ಷಿ ಯಾರು ಹೇಳ್ಯಾರ? ಸೌಲನ ಮುಂದೆ ಸೇವಕ ಹೇಳ್ಯಾನ. ಇವಾಗ ಸಾಕ್ಷಿ ಯಾರು ಹೇಳ್ತಾರ? ಪರಮಾತ್ಮನ ಹೇಳ್ತಾನ. ನಿನ್ನ ಬಗ್ಗೆ ಯಾರ ಹತ್ರ ಆದ್ರ ಮಾತನಾಡುವಾಗ ನಿನ್ನ ಸಾಕ್ಷಿ ಹಲೋ, ನಿನ್ನ ಬಗ್ಗೆ ಯಾರ ಹತ್ರ ಆದ್ರೂ ಮಾತನಾಡುವಾಗ ನಿನ್ನ ಕುರಿತ ಏನ್ ಸಾಕ್ಷಿ ಕಾಪಾಡಿಕೊಂಡಿಗಿ? ಏನ್ ಸಾಕ್ಷಿ ಸಂಪಾದನೆ ಮಾಡಿಕೊಂಡಿಗಿ? ಕೇರ್ಫುಲ್ ಆಗಿರ್ಬೇಕು ನಾವು ದೇವರ ಸನ್ನಿಧಾನದಲ್ಲಿ. ನಿನ್ ಬಗ್ಗೆ ಸಾಕ್ಷಿ ಏನ್ ಕಾಪಾಡಿಕೊಂಡಿಗಿ? ನಿನ್ ಬಗ್ಗೆ ಹೋಗಿ ಮಾತಾಡುವಷ್ಟು ಸಾಕ್ಷಿ ಕಾಪಾಡ್ಕೊಂಡಿಗೇನಪ್ಪ? ನಿನ್ ಬಗ್ಗೆ ಮಾತನಾಡುವಷ್ಟು ಸಾಕ್ಷಿ ಕಾಪಾಡ್ಕೊಂಡಿಗೇನಮ್ಮ? ಚರ್ಚಿಗೆ ಹೋಗ್ತಿದ್ವಿ, ದೇವರನ್ನ ನಂಬಿಕೊಂಡಿವಿ, ಓ ಇವರು ಈ ರೀತಿಯಾಗಿ ಇದ್ದಾರೆ, ದೇವ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿದ್ದಾರೆ, ಪ್ರಾರ್ಥನೆ ಪರರಾಗಿದ್ದಾರೆ, ವಾಕ್ಯ ಧ್ಯಾನ ಮಾಡ್ತಾರೆ, ವಾಕ್ಯಕ್ಕೆ ವಿಧೇಯರಾಗ್ತಾರೆ, ದೇವ ಸನ್ನಿಧಾನದಲ್ಲಿ ಇರ್ತಾರೆ, ಯಾವಾಗ್ಲೂ ಇವರು ವಿಜ್ಞಾಪನೆಯಲ್ಲಿ ಸೇರ್ತಾರೆ ಅನ್ನುವ ಸಾಕ್ಷಿ ಕಾಪಾಡಿಕೊಂಡಿವ? ಇಲ್ಲ, ಅದಕ್ಕೆ ವಿರುದ್ಧವಾಗಿ ಸಾಕ್ಷಿ ಕಾಪಾಡ್ಕೊಳ್ತದಿಲ್ಲ. ನೀವು ಅರ್ಥ ಮಾಡ್ಕೊಳ್ರಿ, ದಾವೀದನ ಬಗ್ಗೆ ಸೌಲನ ಮುಂದೆ, ರಾಜನ ಮುಂದೆ ಸೇವಕ ಹೇಳ್ತಾನ, 5-6 ರೀತಿಯಾಗಿ ಸಾಕ್ಷಿ ಕೊಡ್ತಾನ. ದೇವರು ಸಾಕ್ಷಿ ಕೊಡ್ತಾನೆ. ಅಪೊಸ್ತಲ ಕಾರ್ಯಗಳಲ್ಲಿ 13:22 ಇಗೋ ನನಗೆ ಒಪ್ಪುವ ಮನುಷ್ಯನು ಸಿಕ್ಕನು, ಅವನು ನನ್ನ ಹೃದಯಾನುಸಾರನು, ನನ್ನ ಇಷ್ಟ ಬಂದಾಗಿ ಭೂಮಿ ಮೇಲೆ ನಡೀತಾನ ಅಂತ ಸಾಕ್ಷಿ ಕೊಟ್ಟನಂತೆ. ಹಲ್ಲೆಲೂಯಾ. ನಿನ್ ಸಾಕ್ಷಿ ಏನಮ್ಮ? ನಿನ್ ಸಾಕ್ಷಿ ಏನಪ್ಪ? ಏನು ನಿನ್ ಸಾಕ್ಷಿ? ಯೇಸು ಕೇಳಿದ ಒಂದ್ಸಾರಿ, ನನ್ನ ಏನನ್ನು ಕಳ್ತದ ಇವರೆಲ್ಲರೂ ಅಂತಂದಾಗ, ನಿನ್ನ ಇಲಿಯಾ ಅನ್ಕೊಳ್ತದನ, ಇಲ್ಲ ಸ್ನಾನಿಕನಾದ ಯೋಹಾನ ಅನ್ಕೊಳ್ತದನ, ಇಲ್ಲ ಯಾರೋ ಒಬ್ಬ ಪ್ರವಾದಿಗಳಲ್ಲಿ ಇರೋಕೆ ಅನ್ಕೊಳ್ತಾರ, ಏನೋ ಅನ್ಕೊಳ್ತದ. ಮತ್ತೆ ನೀವೇನು ಅನ್ಕೊಂಡಿದ್ದೀರಿ ನನ್ನ ಬಗ್ಗೆ? ನೀನು ಜೀವ ಸ್ವರೂಪನಾದ ದೇವರ ಕುಮಾರನೇ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ನಿನ್ನ ಸಾಕ್ಷಿ ಏನು? ನಿನ್ನ ಸಾಕ್ಷಿ ಏನ್ ಕಾಪಾಡಿಕೊಂಡಿದ್ದೀವಿ? ಬಹಳ ಜಾಗೃತಿ ಆಗಿರ್ಬೇಕು ನಾವು ದೇವರ ಮೇಲೆ, ಬಹಳ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಕಣ್ಣುಗಳು ಎರಡಾದ್ರೆ, ನಮ್ಮನ್ನು ನೋಡುವ ಕಣ್ಣುಗಳು 1000 ಕಣ್ಣುಗಳು. ನೀನು ಓದೋದು ಬೈಬಲ್ ಆದ್ರೆ ನಿನ್ನನ್ನು ಪ್ರಪಂಚ ಓದುತ್ತ ಹೆಂಗದಿಗೆ, ಹೆಂಗ್ ಮಾತಾಡ್ತಿ, ಹೆಂಗಿದಿಗೆ ಅಂತ ಹೇಳಿ. ಹಲ್ಲೆಲೂಯಾ. ನೀನು ಓದೋದು ಬೈಬಲ್ ಆದ್ರೆ ನಿನ್ನ ಪ್ರಪಂಚ ಓದುತ್ತ, ನಿನ್ನ ಓದಿಕಂತ ದೇವರನ್ನ ನಂಬಿದ ಮೇಲೆ ನೀನು ಹೆಂಗಿದಿಗೆ. ಮತ್ತಾನ ಬರೆಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ ಹೇಳ್ತಾನೆ. ಮತ್ತಾನ ಬರೆಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಎದಕ್ ಸಾಕ್ತಾರ? ಎಲ್ಲ ನೋಡಿ, ಎದಕ್ ಸಾಕ್ತಾರ ಸುವಾರ್ತೆ? ಜೋರಾಗಿ ಹೇಳ್ತೀನಿ ಇನ್ನೊಂದ್ಸಾರಿ. ಯಾರ ಸಾಕ್ಷಿಗೆ? ರಾಷ್ಟ್ರ ಸಾಕ್ಷಿ. ಯಾರ ಸಾಕ್ಷಿಗೆ ಹೇಳ್ರಿ? ಯಾರ ಸಾಕ್ಷಿ? ಯಾರು ಸಾಕ್ತಾರ? ದೇವರು ಸಾಕ್ಷಿ. ನಮಗೆ ಅಲ್ಲೆಲ್ಲ ಹೇಳಿ ಒಂದ್ಸಾರಿ. 24ನೇ ಅಧ್ಯಾಯ ಏನು ಓದಿದ್ರು ವಾಗನ 14ನೇ ವಚನ ಎದುರ್ತಾರ ನೋಡ್ರಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಬರ್ತದ ಅಂತ್ಯವು. ಇವಾಗೇ ಬರಕಲ್ಲ ಶ್ರೀ. ಯಾವಾಗ ಬರ್ತದ ಅಂತ್ಯವು? ಸಾಕ್ಷಿಯಾಗಿ ಸಾರಿದ ಮೇಲೆ ಬರ್ತದ. ಏನ್ ಸಾಕ್ಷಿ? ಖಚಿತವಾಗಲೂ ಯೇಸು ಬರ್ತಾನೆ. ಏನ್ ಸಾಕ್ಷಿ? ಯೇಸು ಪಾಪಿಗಳಿಗಾಗಿ ರಕ್ತ ಸುರಿಸಿದ್ದಾನೆ. ಏನ್ ಸಾಕ್ಷಿ? ಆತ ನಮ್ಮ ಪಾಪಗಳ ನಿಮಿತ್ತವಾಗಿ 39 ಚಡಿಗೇಟು ತಿಂದಿದ್ದಾನೆ, ಸತ್ತಿದ್ದಾನೆ, ಸಮಾಧಿಯಾಗಿದ್ದಾನೆ, 3 ದಿವಸ ಆದ್ಮೇಲೆ ಮೃತ್ಯುಂಜಯ ಆಗಿದ್ದಾನೆ. ಆತನು ಹೇಳಿದ್ದಾನೆ, ನಾನು ಹೋಗಿ ತಿರುಗಿ ಬರತಕ್ಕನ ನನ್ನ ಬಗ್ಗೆ ಲೋಕದಲ್ಲಿ ಸಾಕ್ಷಿಗೆ ಸಾರ್ರಿ. ನಂಬಿದವರು ರಕ್ಷಣೆ ಹೊಂದುತ್ತಾರೆ, ನಂಬಲಾರದವರು ದಂಡನೆಗೆ ಗುರಿಯಾಗ್ತಾರೆ ಅಂತ ನಿಜವಾದ ಸಾಕ್ಷಿ ನಮ್ಮನ್ನು ಎದುರು ನೋಡ್ತಾರಂತೆ. ನನ್ನ ಬಗ್ಗೆ ಯಾರು ಸಾರ್ತದರ ಸುವಾರ್ತೆ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲರ ಗಮನ ಬಿಟ್ಟು ಕೇಳಿಸ್ಕೊಡ್ರಿ. ಯಾರೆಲ್ಲ ದೇವರನ್ನ ನಂಬಿ ದೀಕ್ಷಾಸ್ಥಾನ ತೆಗೆದುಕೊಂಡಿರೋ ಅವರೆಲ್ಲರೂ ಸುವಾರ್ತಿಕರು, ಎವಂಜಲಿಸ್ಟು, ಅವರೆಲ್ಲರೂ ಸೇವೆ ಮಾಡಬಹುದು. ಏನ್ ಸೇವೆ ಮಾಡಬಹುದು ಅಂದ್ರೆ ಸುವಾರ್ತೆ ಸೇವೆ ಮಾಡಬಹುದು. ನೀವು ದೇವರ ರಾಜ್ಯದ ಸುವಾರ್ತೆ ಸಾರಬಹುದು. ದೇವರ ವಾಕ್ಯ ನೀವು ಜನರಿಗೆ ಹೇಳ್ಬೋದು. ಹೇಳಿ ಜನರನ್ನ ದೇವರ ಸನ್ನಿಧಾನಕ್ಕೆ ನೀವು ನಡೆಸ್ತಾ ಇದ್ರೆ ನಿಮಗೆ ಬಹುಮಾನ ಪಾಸ್ಟರ್ ಕೊಡಂಗಿಲ್ಲ, ನಿಮಗೆ ಬಹುಮಾನ ದೇವರು ಕೊಡೋದಿಲ್ಲ. ನಿಮಗೆ ಬಹುಮಾನ ದೇವರು ಕೊಡುತ್ತೆ. ಏನ್ ಬಹುಮಾನ ಕೊಡುತ್ತಂದ್ರೆ ಅಲ್ಲಿ ಬಾಡಿ ಹೋಗಲಾದ ಜಯಮಾಲೆ ಐತಿ, ಅಲ್ಲಿ ಮಹಿಮೆ ಉಳ್ಳ ಕಿರೀಟ ಐತಿ, ಅಲ್ಲಿ ಬಚ್ಚಿಟ್ಟಿರುವ ಮನ್ನ ಐತಿ, ಅಲ್ಲಿ ಪರಲೋಕದ ಜೀವಬಾಧ್ಯರ ಪುಸ್ತಕದಲ್ಲಿ ನಿನ್ನ ಹೆಸರು ಐತಿ, ನಿನಗೆ ನಿತ್ಯ ಜೀವ ಐತಿ. ಮಾತು
ಎಲ್ಲರ ಮುಂದೆ ನಿನ್ನನ್ನು ಕರೆದು ಬಲ ನಂಬಿಗಸ್ತನಾದ ಆಳು, ನಾನು ನಿನಗೆ ಏನ್ ಕೊಟ್ಟಿದ್ದು ಅದನ್ನ ನೀನು ಏನ್ ಮಾಡಿ ಈ ಭೂಮಿ ಮೇಲೆ ಉಪಯೋಗಿಸಿ. ನಿನಗೆ ಏನ್ ಟ್ಯಾಲೆಂಟ್ ಇತ್ತು ಅದನ್ನ ಈ ಭೂಮಿ ಮೇಲೆ ಏನ್ ಮಾಡಿ ಉಪಯೋಗಿಸಿ. ನನಗೋಸ್ಕರ, ನನ್ನ ರಾಜ್ಯಕ್ಕೋಸ್ಕರ ನೀನ್ ಕೆಲಸ ಮಾಡಿ ಬಾ, ನೀನ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರಂತೆ ಸಾಕ್ಷಿಯಾಗಿ ಸಾರ್ಬೇಕಂತೆ ಸುವಾರ್ತೆ. ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ. ಅವಾಗ ಯಾವಾಗ ಸಾಕ್ಷಿಯಾಗಿ ಸಾರಲ್ಪಡ್ತೋ ಆಗ ಮಾತ್ರ ಯಾವಾಗ ಏನ್ ಬರ್ತದ, ಅಂತ್ಯವು ಬರ್ತದ. ಮಾತ್ರ ಅಷ್ಟ ತನಕ ಬರಂಗಿಲ್ಲ ಅಂತ್ಯವು. ನಾವ್ ಅನ್ಕೊಳ್ತೀವಿ ನಾಳೆ ಬರ್ತಾನೇನೋ ದೇವ್ರು, ಇಲ್ಲ ಇವತ್ತು ಸಾಯಂಕಾಲ ಬರ್ತಾನೇನೋ ದೇವ್ರು, ಇಲ್ಲ 2026 ಬರ್ತಾನೋ, ಇಲ್ಲ 2036. ಒಂದು ಮೂವಿ ಬಂದಿತ್ತು, ಸಿನಿಮಾ ಜಲಪ್ರಳಯ ಇತ್ತು 2012 ಯುಗಾಂತ ಅಂತ ಬಂದ್ಬಿಡ್ತು. ಅವ ಜನರೆಲ್ಲರೂ ಬಚ್ಚಿಟ್ಟಿರುವ ಎಲ್ಲವನ್ನು ಖರ್ಚು ಮಾಡಿಬಿಟ್ರು. ಯಾಕಂದ್ರೆ 2012 ಏನ್ ಬಂದ್ಬಿಡ್ತದ, ಜಲಪ್ರಳಯ ಬಂದ್ಬಿಡ್ತದ, ನಾವೆಲ್ಲ ನಾಶವಾಗಿಬಿಡ್ತೀವಿ. ಅದಕ್ಕೋಸ್ಕರ ಏನ್ ಬಚ್ಚಿಡ್ಬಾರ್ದು, ಎಲ್ಲ ಖರ್ಚು ಮಾಡಿ ಎಂಜಾಯ್ ಮಾಡ್ಬಿಡ್ಬೇಕಂದ್ರು. 2012 ಆಯ್ತು, 2025 ಆಯ್ತು, ಇನ್ನು ಏನ್ ಬಂದಿಲ್ಲ, ಜಲಪ್ರಳಯ ಬಂದಿಲ್ಲ. ಅದಕ್ಕಂದ್ರೆ ದೇವ್ರು ವಾಗ್ದಾನ ಮಾಡೋಣ ಏನ್ ಹೇಳ್ರಿ, ಇನ್ನ ಮುಂದೆ ಜಲಪ್ರಳಯದಿಂದ ನಾನು ಭೂಮಿಯನ್ನು ನಾಶ ಮಾಡಕ್ಕಲ್ಲ, ಅಗ್ನಿಯಿಂದ ನಾಶ ಮಾಡ್ತಾನೆ ಹೇಳಿದ್ದೇವೆ. ಹಲ್ಲೆಲೂಯಾ. ಎದಕ್ಕ ನೋಹನ ಹತ್ರ ವಾಗ್ದಾನ ಮಾಡೋಣ, ಒಡಂಬಡಿಕೆ ಮಾಡೋಣ. ಇನ್ನು ಮುಂದೆ ನನಗೆ ಕೋಪ ಬಂದಾಗ, ಭೂಮಿ ಮೇಲೆ ಪ್ರಜೆಗಳ ಮೇಲೆ ಕೋಪ ಬಂದಾಗ ನಾನು ಮಳೆ ಬರುವಾಗೆ ನಾನು ಮಾಡ್ಬೇಕು ಅನ್ಕಂತ್ರಿ, ಆದ್ರೆ ನಿನ್ನ ಹತ್ರ ವಾಗ್ದಾನ ತಗಂತೆ. ಜನರ ಹೃದಯದಲ್ಲಿರುವಂತ ಎಲ್ಲ ಸ್ವಭಾವ ತೆಗೆದಾಕ್ಲಿಕ್ಕಾಗಿ ನಾನು ಪಶ್ಚಾತ್ತಾಪ ಪಡ್ತದೀನಿ. ಇವು ಸ್ವಭಾವ ಮಾಡಲಾಗುತ್ತದೆ, ನಾನು ಮಗನ ಕಳಿಸ್ತೀನಿ. ಅಲ್ಲೇವರೆಗೆ ನಾನು ಏನ್ ಮಾಡ್ತೇನೆ, ಮುಗಿಲು ಬಿಲ್ಲು ನಾನು ಏನ್ ಮಾಡ್ತೇನೆ, ಸಾಕ್ಷಿಯಾಗಿ ಮಾಡ್ತಾ ಮಾತು. ಅದಕ್ಕೋಸ್ಕರ ಕಾಮನ ಬಿಲ್ಲು ಬಿದ್ದು ಕೂಡಲೇ ಏನ್ ಬರಲ್ಲ ಅಂತ ಹೇಳ್ತಾರೆ ಎಲ್ಲರೂ, ಮಳೆ ಬರಲ್ಲ. ಅದು ಯಾರೋ ಮನುಷ್ಯರು ಮಾಡೋದಲ್ಲ, ಅದು ದೇವರೇ ನಿರ್ಮಾಣ ಮಾಡಿರ್ತಾರಂತೆ ಆಕಾಶದಲ್ಲಿ. ಅದಕ್ಕೆ ಯಾರು ಬಣ್ಣ ಬೆಳಿತಾರೋ, ಯಾರನ್ನ ಬೆಳೆಯಕ್ ಅಸಲಿ 7 ಕಲರ್ ಇರ್ತಾವಂತ ಮಾತು. ಅಷ್ಟು ಅದ್ಭುತವಾಗಿ ರೈನ್ಬೋ ಅನ್ನೋಗ ಅದ್ಭುತವಾಗಿ ಕಾಣಿಸ್ತದ ಮಾತು. ಯಾಕೆ ಅಂತಂದ್ರೆ ಯುಗಾಂತ ಬರ್ತದಂತ ಎಲ್ಲರೂ ಹೇಳ್ತಾರ. ಯುಗಾಂತ ಯಾವಾಗ ಬರ್ತದಂದ್ರೆ ನಿನ್ನು ಜನರಿಗಾಗಿ ಸುವಾರ್ತೆ ಹೇಳುವಾಗ, ಜನರು ಸುವಾರ್ತೆ ಕೇಳುವಾಗ. ಅದಕ್ಕೋಸ್ಕರವೇ ಇವತ್ತು ಟೆಕ್ನಾಲಜಿ ಫಾಸ್ಟ್ ಆಗೋದಕ್ಕೋಸ್ಕರ ಎಲ್ಲ ದೂರದರ್ಶನ ಮುಖಾಂತರ, ಮೊಬೈಲ್ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಪ್ರತಿಯೊಂದರ ಮುಖಾಂತರ ಸುವಾರ್ತೆ ಏನ್ ಮಾಡ್ತದ್ರ, ಸಾರ್ತನೆ ಮಾತು. ಯಾಕೆ ಸುವಾರ್ತೆ? ನನ್ನ ಸಾಕ್ಷಿಗಾಗಿ ಮಾತು. ಯಾರ ಸುವಾರ್ತೆ? ದೇವರ ಸಾಕ್ಷಿಯಾಗಿ. ನಾನು ದೇವ್ರನ್ನ ನಂಬಿಕೊಂಡಿದ್ದೀನಿ, ನಾನು ಯಾರಿಗೆ ಸುವಾರ್ತೆ ಸಾರಲಿಲ್ಲ ಅಂತ ನೀನು ಅನ್ಕೊಳ್ಳಬಾರ್ದು. ಎದಕ್ಕಂದ್ರೆ ನಿನ್ನ ಜೀವಿತವನ್ನು ರಕ್ಷಿಸಿರದೆ ಇನ್ನೊಬ್ಬರಿಗೆ ಸುವಾರ್ತೆ ಸಾರಲಿಕ್ಕೆ ಸಾತನಿಯ ಸಾಕ್ಷಿಯಾಗಿ, ನಿನ್ನ ಸಾಕ್ಷಿನ ಸುವಾರ್ತೆಗಾಗಿ ನೀನು ಉಪಯೋಗಿಸ್ಕೋ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12 ಹೇಳ್ತಾನೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12 ಹೋದ್ರಪ್ಪ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು, ಎಷ್ಟು ಮಂದಿ ಸಾಕ್ಷಿಗಳಿದಾರಂತೆ, ಇಷ್ಟು ಮಂದಿ ಆಗತ್ತೆ. ಎಷ್ಟು ಜನ ಅದರ ಮಾತು. ಎಷ್ಟು ಜನ ಅದರ? ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಹೋದ್ರೆ ಅಲ್ಲಿ ಸುಮಾರು ಲೀಸ್ಟ್ ಬರ್ದಿರೋ ಮಾತು. ಎಷ್ಟು ಜನ ಅದರಂತಂದ್ರೆ ಹೆಸರು ಬರೆದಿರುವಂತದ್ದು ಜನರು 16 ಜನ ಮುಖ್ಯ ಕ್ಯಾಂಡಿಡೇಟ್ಗಳು ಬರ್ದಿರ್ತಾರೆ ಮಾತು. ಹಲ್ಲೆಲೂಯಾ. ಇಷ್ಟು ಜನ ಮಹಾ ಸಮೂಹ ಸಾಕ್ಷಿಗಳು. ಓದಪ್ಪ ಸಾರಿ. ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು, ಏನ್ ಮಾಡುವ ಪಾಪದು? ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಎಲ್ಲರೂ ಕೇಳಿಸ್ಕೊಡ್ರಿ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ಯಾವುದರಲ್ಲಿ ನೇಮಕ ಮಾಡಿನೋ ಆ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಯೇಸು ಕ್ರಿಸ್ತನು ಎಲ್ಲಿದ್ದಾರಂದ್ರೆ ದೇವರ ಸಿಂಹಾಸನದ ಮೇಲೆ ಬಲಗಡೆಯಲ್ಲಿದ್ದಾರಂತೆ ಯೇಸು ಪ್ರಭು. ಹಲ್ಲೆಲೂಯಾ. ಆತನೆಲ್ಲರನ್ನ ಗಮನಿಸ್ತಾನೆ ಇದ್ದಾನಂತೆ. ಭೂಮಿಯಲ್ಲಿ ಇರುವಂತಹ ಪ್ರತಿ ಪ್ರಜೆಗಳನ್ನ ಯಾರು ಸುವಾರ್ತೆ ಸಾರ್ತದರ, ಯಾರು ನನ್ನ ಬಗ್ಗೆ ಸಾಕ್ಷಿ ಹೇಳ್ತದಾರಂತೆ. ಎದಕ್ಕಂದ್ರೆ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪದಲ್ಲಿ ಇದ್ದಾರಂತೆ.
ಎದಕ್ಕಂದ್ರೆ ಮೇಘೋ ಒಂದು ಯಾವಾಗನ್ನ ನಾವು ಆಕಾಶ ನೋಡುವಾಗ ಆಕಾಶದಲ್ಲಿ ಏನ್ ಕಾಣ್ತಂತ ಹೇಳ್ರಿ, ಸೂರ್ಯ ಕಾಣ್ತಾನೆ, ಚಂದ್ರ ಕಾಣ್ತಾನೆ, ಮತ್ತೆ ನೈಟ್ ಅಂದ್ರೆ ನಕ್ಷತ್ರಗಳು ಕಾಣ್ತಾವ ಅಂತ. ಬೈಬಲ್ ಕುರಿತಾಗಿ ನಾವು ಬೈಬಲ್ ನಲ್ಲಿ ಬರೆದಿರುವಂತದ್ದು ಕುರಿತಾಗಿ ನಾವು ಆಕಾಶದ ನಕ್ಷತ್ರಗಳು ನೋಡಿದ ನಂತರ ಯಾರನ್ನಾದ್ರೂ ಅನೀತಿಯಿಂದ, ಪಾಪದಿಂದ, ದುಷ್ಟತ್ವದಿಂದ ತಪ್ಪಿಸಿ ಅವ್ರನ್ನ ನೀತಿ ಮಾರ್ಗದಲ್ಲಿ ನಡೆಸಿದ್ರೆ ಅವರು ಹೊಳೆಯುವ ತೇಜೋಮಯ ನಕ್ಷತ್ರಗಳಾಗಿ ಇರ್ತಾರಂತ ಬೈಬಲ್ ಬರೆದ. ಹಲ್ಲೆಲೂಯಾ. ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ನಕ್ಷತ್ರವಾಗಿರ್ಬೇಕೆಂಬುದಾಗಿ ದೇವರ ಉದ್ದೇಶ ಮಾತು. ಅದಕ್ಕೋಸ್ಕರ ಕ್ರಿಸ್ಮಸ್ ಬಂದುಕೊಳ್ಳಿ ಇದು ಯೇಸು ಕ್ರಿಸ್ತನಿಗೆ ಗುರುತು ಅಂತ ಹೇಳಿ ಏನ್ ಕಟ್ತು, ಮನೆ ಮೇಲೆ ಸ್ಟಾರ್ ಕಟ್ತು, ನಕ್ಷತ್ರ ಕಟ್ತು ಮಾತು. ಆದ್ರೆ ಬೈಬಲ್ ಹೇಳ್ತಂತೆ ಒಂದೇ ಸ್ಟಾರ್ ಕಟ್ಟಿಕೊಂಡು ನಾವು ಸಂತೋಷ ಪಡ್ತೀವಿ, ಓಕೆ. ಆದ್ರೆ ನಮ್ಮ ಮೇಲೆ ಎಷ್ಟೋ ಜನ ಸಾಕ್ಷಿಗಳಾಗಿದ್ದಾರಂತೆ. ಎಷ್ಟು ಜನ ಸಾಕ್ಷಿಗಳಾಗಿದ್ದಾರೆ? 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ 16 ಜನರನ್ನ ಬಂದಿದ್ದಾರೆ ಮಾತು. ಮೊದಲನೇ ಸಾಕ್ಷಿ ಯಾಕಾದ್ರೆ ಗೊತ್ತಾ? ಏಬೇಲ್ನ ತಗೊಂಡನ, ಹಲ್ಲೆಲೂಯಾ. ಅನೋಕನ ತಗೊಂಡನ, ನೋಹನ ತಗೊಂಡನ, ಅಬ್ರಾಮನ ತಗೊಂಡನ, ಸಾರನ್ನ ತಗೊಂಡನ, ದಾನಿಯೇಲನ ತಗೊಂಡನ, ದಾವೀದನ ತಗೊಂಡನ, ಅನೇಕ ಜನರನ್ನ ತಗೊಂಡನ, ಗಿದೋನನ್ನ ತಗೊಂಡನ, ಯೆಫ್ತಾನನ್ನ ತಗೊಂಡನ, ಸಾರನ್ನ ತಗೊಂಡನ. ಎದಕ್ಕ? ಮೋಶೆನ ತಗೊಂಡನ ಸಾಕ್ಷಿಯಾಗಿ. ಇಷ್ಟು ಜನ ನಮ್ಮ ಮುಂದೆ ಅವರೇನಾದ್ರು ಈ ಲೋಕದ ಯಾತ್ರೆ ಮುಗಿಸಿ ಪ್ರಯಾಣ ಮಾಡಿ ದೇವರ ರಾಜ್ಯಕ್ಕೆ ಸೇರ್ಕೊಂಡಾರ, ನೀವು ಅವ್ರ ಸಾಕ್ಷಿ ಕೇಳಿ ನೀವು ಕೂಡ ಈ ದೇವರ ಮಾರ್ಗದಲ್ಲಿ ನಡಿಬೇಕಂದ್ರೆ ಅವ್ರನ್ನ ನೋಡ್ತಾ, ಅವ್ರ ಸಾಕ್ಷಿ ಕೇಳ್ತಾ, ಆ ವಾಕ್ಯನ ನೀವು ತಿಳ್ಕೊಳ್ತಾ ನೀವು ಕೂಡ ಆ ಮಾರ್ಗದಲ್ಲಿ ನಡ್ರಿ. ನಿಮಗೂ ಕೂಡ ಒಂದು ದಿವಸ ಪರಲೋಕ ರಾಜ್ಯದಲ್ಲಿ ಸ್ಥಾನ ಸಿಗತಕ್ಕ ಮಾತು. ಹಲ್ಲೆಲೂಯಾ. ಅದಕ್ಕೋಸ್ಕರ ಇಷ್ಟು ಮಹಾ ಸಮೂಹ ಒಂದ್ಸಾರಿ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನದಿಂದ ಓದಕ್ಕೆ ಒಂದ್ ಸ್ವಲ್ಪ. ನಂಬಿಕೆಯಿಂದ ಏಬೇಲ ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ಅರ್ಪಣೆ ಮಾಡ್ದ. ಏನಂತ ಸಾಕ್ಷಿ ಕೊಡ್ತಾನ? ನಂಬಿಕೆಯಲ್ಲಿ ಏಬೇಲ್ನ ತೋರಿಸಿದ ಮಾತು. ಇವಾಗ 12ನೇ ಅಧ್ಯಾಯ 5ನೇ ವಚನ ಓದ್ರಿ. ಅನೋಕನು ಮರಣವನ್ನು ಅನುಭವಿಸದೆ ಬಯಲ್ಪಟ್ಟನು, ನಂಬಿಕೆಯಿಂದಲೇ ಅವನು ದೇವರನ್ನು ಏನ್ ಮಾಡ್ದ? ತೆಗೆದುಕೊಂಡು ಹೋದ. ಈತನ ಕುರಿತಾಗಿ ಓದ್ಬೇಕಂದ್ರೆ ಅನೋಕನ್ ಏನ್ ಮಾಡ್ದ? ದೇವರೊಟ್ಟಿಗೆ 365 ವರ್ಷ ನಡ್ಕಣ ಮಾತು. ತನ್ನ ಸಾಕ್ಷಿ ಏನ್ ಮಾಡ್ಕೊಳ್ಳೋಣ? ಹಾಳು ಮಾಡ್ಕೊಳ್ಳೋಣ, ಕಾಪಾಡ್ಕೊಳ್ಳೋಣ ಮಾತು. ನೆಕ್ಸ್ಟ್ 7ನೇ ವಚನ ಓದೋಣ ಸಾರಿ. ನಂಬಿಕೆಯಿಂದಲೇ ನೋಹಾನನು ಅದುವರೆಗೂ ಕಾಣುತ್ತ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗಾಗಿ ಏನ್ ಕಟ್ಟಿದನು? ನಾವೆಯನ್ನು ಕಟ್ಟಿ ಸಿದ್ಧತೆ ಮಾಡಿದನು. ನೋಡಿದ ಮಳೆ ಬರೋದು ಇಲ್ಲ, ನೋಡಿಲ್ಲ. ಎದರಿಂದ ಹೇಳ್ರಿ? ನಂಬಿಕೆಯಿಂದ. ಯಾಕೆ? ಸಾಕ್ಷಿ ಕಾಪಾಡಿಕೊಂಡ ನಂಬಿಕೆಯಿಂದ. ಹಲ್ಲೆಲೂಯಾ. ಇನ್ನು ಬೈಬಲ್ ನಲ್ಲಿ ನಾವು 11ನೇ ವಚನ ಓದ್ರೆ ಅಲ್ಲಿ ಸಾರಳು ಸಿಗ್ತಾಳೆ. 11ನೇ ವಚನ ಓದ್ರೆ ಸಾರಿ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕವನೆಂದು ಎಣಿಸಿದಳು ಅಂತ. ಸಾಕು. 18ನೇ ವಚನ ಓದ್ ಸ್ವಲ್ಪ. ಅಬ್ರಹಾಮನು ಪರಿಶೋಧಿತನಾದ ಮೇಲೆ ಸಾಕಪ್ಪ. 20ನೇ ವಚನ ಓದು. ನಂಬಿಕೆಯಿಂದಲೇ ಇಸಾಕ ಯಾಕೋಬ ಏಸಾವನನ್ನು ಏನ್ ಮಾಡ್ದ? ಆಶೀರ್ವಾದ ಮಾಡ್ದ. 22ನೇ ವಚನ ಓದು. ಏಸೇಫನು ತಿರುಗಿ ಹೋಗುವಾಗ ಇಸ್ರಾಯೇಲರಂತೆ ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ನನ್ನ ಶವವನ್ನು ತಕೊಂಡು ನೀವು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. ಕೆಳಗಡೆ ಮೋಶೆ ಕುರಿತಾಗಿ ಹೇಳ್ತೇನೆ. ನೆಕ್ಸ್ಟ್. ಹಲೋ, ಎಲ್ಲೆದನ ಐಗುಪ್ತ ದೇಶದಲ್ಲಿ ಫರೋಹನ ಎದುರಿಗೆ ಪ್ರಧಾನಮಂತ್ರಿ ಆದಾಗ 110 ವರ್ಷ ಆದ್ಮೇಲೆ ಕಣ್ಣು ಮುಚ್ಚೋ ಮಾತು. ಕಣ್ಣು ಮುಚ್ಚಿದಾಗ ಇನ್ನು ಮಣ್ಣು ಮಾಡುವ ಕಾರ್ಯಕ್ರಮ ಇರ್ಬೇಕಲ್ಲ. ಮಣ್ಣು ಮಾಡ್ಲಿಕ್ಕಾಗಿ ಅವರು ಇನ್ನ ಸಿದ್ಧತೆ ಮಾಡ್ಕೊಂಡ ಮೊದಲೇ ಏಸೇಫ ಹೇಳಿದ್ರಂತೆ, ನೋಡು ದೇವರು ಕನಿಕರಿಸನ, ದೇವರು ನಮ್ಮನ್ನ ಬಿಡಿಸುವಾಗ ನೀವು ಕಾನಾನ್ ದೇಶಕ್ಕೆ ಹೋಗ್ತೀರಿ. ಅದು ಎಷ್ಟು ದಿವಸ ಆಗ್ಲಿ ಏನನ್ನಾಗ್ಲಿ ನಾನು ಸತ್ರೆ ಇಲ್ಲಿ ಮಾತ್ರ ಮಣ್ಣು ಮಾಡ್ಬೇಡ್ರಿ. ಮತ್ತೆ ಏನ್ ಮಾಡ್ಬೇಕಂದ್ರೆ ನಾನು ಸತ್ರೆ ನನ್ನ ಬಾಡಿನ ಬಾಕ್ಸ್ ನಲ್ಲಿ ಇಟ್ಕೊಳ್ರಿ. ನೀವು ಕಾನಾನ್ ದೇಶಕ್ಕೆ ನಿಮ್ಮನ್ನ ದೇವ್ರು ಹೊರಗಡೆ ಕರ್ಕೊಂಡ್ರಲ್ಲ ಅವಾಗ ತೆಗೆದುಕೊಂಡು ಹೋಗ್ರಿ. ತೆಗೆದುಕೊಂಡು ಹೋಗಿ ನೀವು ಯಾವ ದೇಶಕ್ಕೆ ಸೇರ್ತರೋ ಅಲ್ಲಿ ನನಗೆ ಸಮಾಧಿ ಮಾಡಂತ ಮಾತು. ನೋಡಿದ ಏಸೇಫ ಸಿರಿ? ನೋಡಿಲ್ಲ ಸಿರಿ. ಮತ್ತೆ ಹೆಂಗ? ದೇವ್ರನ್ನ ನಂಬೇನ. ಅದಕ್ಕೋಸ್ಕರ ತನ್ನ ಸಾಕ್ಷಿನ ಕಾಪಾಡಿಕೊಂಡ. ಅಲ್ಲೆಲ್ಲ ಹೇಳೋದು ಸಾರಿ. ನಾವೇನಕ್ಕೆ ಗೊತ್ತಾ? ಇವಾಗ ಕಾಣಬೇಕು ನಮ್ಗೆ, ಇವಾಗ ಆಗ್ಬಿಡ್ಬೇಕು ನಮಗೆ, ಇವಾಗ ನೆರವೇರ್ಬಿಡ್ಬೇಕು. ಇವಾಗ ನಮಗೆ ಬರ್ಬೇಕು. ನಾವು ಪ್ರಾರ್ಥನೆ ಮಾಡಿದಲ್ಲ ಅವಾಗ ನಾವು ನಂಬುತ್ತ ಮಾತು. ಆದ್ರೆ ಬೈಬಲ್ ಹೇಳುತ್ತೆ ಏಸೇಫ ನೋಡಿಲ್ಲ, ಇನ್ನು ಕಾನಾನ್ ದೇಶಕ್ಕೆ ಹೆಂಗ್ ಕರ್ಕೊಂಡು ಹೋಗ್ತಾನೋ ದೇವ್ರು ಗೊತ್ತಿಲ್ಲ ಆಗ್ಲಿ. ಆದ್ರೆ ಮೊದಲೇ ಹೇಳುತ್ತೆ, ನನ್ನ ಬಾಡಿನ ನಾನು ಸತ್ತೋದ್ರೆ ಇಲ್ಲಿ ಮಾತ್ರ ಮಣ್ಣು ಮಾಡಬಾರ್ದು, ಕಾನಾನ್ ದೇಶದಲ್ಲಿ ಮಣ್ಣು ಮಾಡಿ. ಯಾಕಂದ್ರೆ ಐಗುಪ್ತದಲ್ಲಿ ದೇವರಿಲ್ಲ, ಕಾನಾನ್ ದೇಶದಲ್ಲಿ ದೇವರು ಆಶೀರ್ವಾದ ಮಾಡಿದ ವಾಗ್ದಾನ ಐತಿ. ಅಲ್ಲಿ ದೇವರ ಸ್ಥಳ ಐತಿ, ಅಲ್ಲಿ ದೇವರಿರುವ ವಾಸ ಸ್ಥಳ ಐತಿ. ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕೆ ಇವೆಲ್ಲ ಹಿಂಗ ಹೇಳಂದ್ರೆ ಅವರು ತಮ್ಮ ಸಾಕ್ಷಿಗಳನ್ನ ಏನ್ ಮಾಡಿಕೊಂಡ್ರ?
ಕಾಪಾಡಿಕೊಂಡ್ರ ಮಾತು. ಅದಕ್ಕೋಸ್ಕರವಲ್ವಾ ಯಾವಾಗ ಮಾತಾಡಿದ್ರು ಅಬ್ರಾಮನ ಕುರಿತೆ ಮಾತಾಡ್ತದ ಬೈಬಲ್, ಯಾವಾಗ ಮಾತಾಡಿದ್ರು ದಾವಿದನ ಕುರಿತೆ ಮಾತಾಡ್ತದ, ಯಾವಾಗ ಮಾತಾಡಿದ್ರು ಮೋಶೆ ಕುರಿತೆ ಮಾತಾಡ್ತದ, ಯಾವಾಗ ಮಾತಾಡಿದ್ರು ಎಸ್ತರ್ ಕುರಿತೆ ಮಾತಾಡ್ತದೆ, ರಹಾಬ್ ಕುರಿತೆ ಮಾತಾಡ್ತದ, ಲೂತಳ ಕುರಿತೆ ಮಾತಾಡ. ಕಾರಣ ಏನಂತಂದ್ರೆ ಅವರು ನೋಡಲಾರದೆ ನಂಬಿ ತಮ್ಮ ಜೀವಿತವನ್ನು ಕಾಪಾಡಿಕೊಂಡು ಅವರು ಮುಂದೆ ನಡ್ಕೊಂಡು ಹೋಗ್ಯಾರ, ನಾವು ಹಿಂದೆ ಇದೀವಿ ಮಾತಷ್ಟೇ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಅವ್ರು ಹೆಂಗ್ ಕಾಪಾಡಿಕೊಂಡರು, ನೀವು ಕೂಡ ನಿಮ್ ಸಾಕ್ಷಿನ ಕಾಪಾಡಿಕೊಳ್ಬೇಕಂದ್ರೆ ನೀವು ನನ್ನ ಸಾಕ್ಷಿಯಾಗಿ ಎಲ್ಲರಿಗೂ ಏನ್ ಹೇಳ್ರಿ, ಸುವಾರ್ತೆ ಹೇಳ್ರಿ ಅಂತ ಮಾತು. ಸುವಾರ್ತೆ ಹೇಳ್ರಿ, ಅವಾಗ ಅಂತ್ಯ ಬರದಂತ ಮಾತು. ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನ ಓದ್ರಿ. ಮೋಶೆ ಬಗ್ಗೆ ದೇವರ ಸಾಕ್ಷಿ ಕೊಡ್ತದಲ್ಲ. ಅರಣ್ಯಕಾಂಡ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. 7ನೇ ವಚನ ಓದಪ್ಪ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಯಾರ ಬಗ್ಗೆ ಹೇಳ್ತಾನ ದೇವರು? ಎಲ್ಲ ಯಾರ ಬಗ್ಗೆ ಹೇಳ್ತಾನ? ಮೋಶೆ ಬಗ್ಗೆ ಹೇಳ್ತಾನ ಮಾತು. ಯಾರು ಹೇಳ್ತಾರ ಸಾಕ್ಷಿ? ದೇವ್ರು ಹೇಳ್ತಾನ ಮಾತು. ನಿನ್ ಬಗ್ಗೆ ಸಾಕ್ಷಿ ಬಹಳ ಜಾಗ್ರತೆಯಾಗಿ ಕಾಪಾಡಿಕ, ನಿನ್ ಬಗ್ಗೆ ಸಾಕ್ಷಿ ಬಹಳ ಕೇರ್ಫುಲ್ ಆಗಿ ಕಾಪಾಡಿಕ.